ಬಾಗಲಕೋಟೆ ನಗರದ ಕಿತ್ತಾವೋಣಿಯಲ್ಲಿ ಮೊನ್ನೆ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಒಂದು ರೀತಿ ಸಂಚಲನ ಮೂಡಿಸಿದೆ. ನಿನ್ನೆ ರಾತ್ರಿ ಕರೆದಿದ್ದಂತಹ ಶಾಂತಿ ಸಭೆ ವಿಫಲವಾದ ಬೆನ್ನಲ್ಲೇ ಇವತ್ತು ಸಹ ಡಿಸಿ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಆದರೆ ಇಂದಿನ ಸಭೆಗೆ ಹಿಂದೂ ಮತ್ತು ಬಿಜೆಪಿ ಮುಖಂಡರು ಯಾರೂ ಸರಿಯಾಗಿ ಬಾರದ ಕಾರಣ ಇವತ್ತಿನ ಸಭೆ ಕೂಡ ವಿಫಲವಾಗಿದೆ. ಇನ್ನು ಪಂಕಾ ಮಸೀದಿ ಬೀದಿಯಲ್ಲಿ ವಾತಾವರಣ ಸಹಜ ಸ್ಥಿತಿಗೆ ಬಂದಿದ್ದು ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಮಸೀದಿ ಹಾಗೂ ದೇವಸ್ಥಾನದ ಸುತ್ತ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಬಾಗಲಕೋಟೆ ಎಸ್ಪಿ ಪರಿಶೀಲನೆ ಮಾಡಿದ್ದಾರೆ. ಆದರೆ ಮಸೀದಿ ಅಕ್ಕಪಕ್ಕದ ಶಾಲೆಗಳು ಖಾಲಿಯಾಗಿವೆ. ಮತ್ತೆ ಗಲಾಟೆಯಾಗುವ ಆತಂಕದಿಂದ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಇತ್ತ ಶಿವಾಜಿ ಜಯಂತಿ ವೇಳೆ ನಡೆದ ಕಲ್ಲು ತೂರಾಟದಲ್ಲಿ ಗಾಯಗೊಂಡ ಹಿಂದೂ ಕಾರ್ಯಕರ್ತ ಪ್ರಕಾಶ್ ಕಲ್ಲೇಟಿನ ಸತ್ಯ ಬಿಚ್ಚಿಟ್ಟಿದ್ದಾರೆ. ಇನ್ನು ಪರಿಸ್ಥಿತಿ ಶಾಂತವಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರೆ, ಕಾಂಗ್ರೆಸ್ ಬಿಜೆಪಿ ನಡುವೆ ಕೆಸರೆರಚಾಟ ಮುಂದುವರೆದಿದೆ. ಈ ಮಧ್ಯೆ ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ನಡುವೆಯೂ ನವನಗರದಲ್ಲಿ ಹಿಂದೂ ಶೋಭಾಯಾತ್ರೆ ನಡೆದಿದೆ. ಪರಿಸ್ಥಿತಿ ಸರ್ ಇನ್ನೂ ನೋವು ಸರ್. ನಮ್ದು ನಾವು ಮೆರವಣಿಗೆ ಹೊಂಟಿದ್ದೀವಿ ಸರ್. ಹೋಗೋ ಟೈಮಿನೊಳಗೆ ಪಂಕಾ ಮಸೂತಿ ಹತ್ರ ಕಲ್ಲು ಬಂದು ನಮಗೆ ಬಡಿತು ಸರ್. ಅಷ್ಟೇ ನನಗೆ ಮಸೂತಿಯಿಂದ ಬಂದು ಸರ್ ಆನೆಗೆ ಬಡಿ ಸರ್. ಸ್ಪೀಡಾಗಿ ಬಂದು ಬಡಿತಲ್ಲ ಸರ್. ಕಣ್ಣಿಗೆ ಕತ್ಲು ಬಂದ್ಬಿಡ್ತು ಸರ್. ಎಲುಬು ಒಳಗೆ ಒಂದು ಸ್ವಲ್ಪ ಸಣ್ಣ ಕಲ್ಲು ಸೇರಿದೆ. ಅದನ್ನ ಟೆಸ್ಟ್ ಮಾಡಿ ನೋಡ್ತೀನಿ ಅನ್ನಕತ್ತಾರೆ ಸರ್. ಇನ್ನು ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ, ಇದ್ರ ಬಗ್ಗೆ ಏನು ಅಪ್ಡೇಟ್ ಇಲ್ಲ. ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ, ಇದ್ರ ಬಗ್ಗೆ ಏನು ಅಪ್ಡೇಟ್ ಇಲ್ಲ. ಬಾಗಲಕೋಟೆ ಈಗ ಶಾಂತವಾಗಿದೆ. ನಾವು ಪೊಲೀಸ್ನವರು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರಿಗೆ ಏಟ್ ಬಿದ್ರು ಕೂಡ ಎಲ್ಲ ಕಂಟ್ರೋಲಿಗೆ ಬಂದಿದೆ. ಎಡಿಜಿಪಿ ಲಾ ಅಂಡ್ ಆರ್ಡರ್ ಕೂಡ ಕಳಿಸಿದೆ. ಅಲ್ಲಿ ಸಾಕಷ್ಟು ಫೋರ್ಸ್ ಕೂಡ ಇಟ್ಟಿದ್ದೇವೆ. ಪೀಸ್ಫುಲ್ ಆಗಿ ಎಲ್ಲ ಹೋಗ್ಬೇಕು ಅಂತ ಹೇಳಿ ಇಲ್ಲಿಂದ ಸೂಚನೆ ಕೊಟ್ಟಿದ್ದೇವೆ. RSS ನವರು ಪ್ರೊಸೆಷನ್ ಮಾಡಬೇಕು ಅಂತ ಇದ್ದಾರಂತೆ. ನೋಡಿಕೊಂಡು ತೀರ್ಮಾನ ಮಾಡಿ ಅಂತ ಕೂಡ ಹೇಳಿದ್ದೇವೆ. ಸದ್ಯಕ್ಕೆ ಎಲ್ಲವೂ ಕೂಡ ಶಾಂತಿಯಿಂದ ಇದೆ. ಈ ಒಂದು ಸಿದ್ದರಾಮಯ್ಯನವರ 1000 ದಿನಗಳ ಅಧಿಕಾರದಲ್ಲಿ ಕಲ್ಲು ಬಿಸಾಡೋರಿಗೆ ಅಷ್ಟೇನೆ ಶಾಂತಿ ನೆಮ್ಮದಿ ಸಿಗ್ತಾ ಇರೋದು. ಗಣೇಶನ ಶೋಭಾಯಾತ್ರೆ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ. ಇದೇ ತರ ಮುಂದುವರಿತು ಅಂತ ಹೇಳಿದ್ರೆ ನಿಮ್ಮ ಮದುವೆ ಮಂಟಪದ ಮೇಲೂ ಕಲ್ಲು ಬಿಸಾಡುತ್ತೆ. ನಾವು ಸತ್ತಾದ್ಮೇಲೆ ಶವಯಾತ್ರೆ ಕೈಗೊಳ್ತೀವಿ, ಅದ್ರ ಮೇಲೂ ಕಲ್ಲು ಬೀಳುತ್ತೆ. ನಮ್ಮ ಸಿದ್ದರಾಮಯ್ಯನ ಹುಂಡಿಲಲ್ಲಿ ಹುಟ್ಟಾರೋ, ಆದ್ರೆ ಯಾವ್ದೋ ಮೌಲದಲ್ಲಿ ಹುಟ್ಟಾರೋ, ಈ ತರ ವರ್ತನೆ ಆ ತರ ಕಾಣಿಸ್ತಾ ಇದೆ. ಕಾನೂನು ಸಂವಿಧಾನ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದೇ. ಕಲ್ಲು ತೂರಾಟ ಯಾರು ಫಸ್ಟ್ ಮಾಡಿದ್ದಾರೆ ಅಂತ ಈಗಾಗಲೇ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇದೆ. ತಪ್ಪು ಮಾಡಿದ್ರೆ ಖಂಡಿತವಾಗಿ ಕಾನೂನು ಕ್ರಮ ಆಗ್ತದೆ. ಯಾವ ಸಮಾಜ ನೋಡಲ್ಲ, ಹಿಂದೆ ಮುಂದೆ ನೋಡಲ್ಲ. ಯಾರು ಕಾನೂನನ್ನ ಕೈ ತಗೋತಾರೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಬಿಜೆಪಿ ಅವ್ರು ಏನಾದ್ರು ಬೆಂಗಳೂರಿನ ಗುಂಡಿಯಿಂದ ಮಗು ಬಲಿಯಾಗಿದ್ದಕ್ಕೆ ಈ ರಸ್ತೆ ಸರಿ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಿದ್ರು ಸ್ಥಳೀಯರು. ಈಗ ಅವ್ರ ವಿರುದ್ಧನೇ ಕೇಸು. ಮಹದೇವಪುರದಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ 2 ವರ್ಷದ ತ್ರಿಶೂಲ್ ಸಾವು ಪ್ರಕರಣ ಸಂಬಂಧಿಸಿದಂತೆ ಫೆಬ್ರವರಿ 16ನೇ ತಾರೀಕು ಹಳೆಹಳ್ಳಿ ರಸ್ತೆ ತಡೆದು ನೂರಾರು ಜನ ಪ್ರತಿಭಟಿಸಿದ್ರು. ಆದರೆ ರಸ್ತೆ ತಡೆದು ಸಂಚಾರ ಅಡ್ಡಿಪಡಿಸಿದ್ದಾರೆ ಅಂತ ಆರೋಪಿಸಿ ಮಗುವಿನ ಸಂಬಂಧಿಕರು ಸೇರಿದಂತೆ 10ಕ್ಕೂ ಹೆಚ್ಚು ಜನರ ವಿರುದ್ಧ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ರಾಜ್ಯ ಸರ್ಕಾರದ ಈ ಧೋರಣೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಂದನ ಕಳ್ಕೊಂಡ ಸಂಬಂಧಿಕರು ರಸ್ತೆ ಸರಿ ಮಾಡುವಂತೆ ಕೇಳ್ಕೊಂಡಿದ್ದೇ ತಪ್ಪ, ನ್ಯಾಯ ಕೊಡಿ ಅಂತ ಕೇಳಿದ್ದೇ ತಪ್ಪ ಅಂತ ಪ್ರಶ್ನಿಸಿದ್ದಾರೆ. ಪ್ರತಿಭಟನೆ ಮಾಡಿದವ್ರ ಮೇಲೆ ಕೇಸು, ಆ ರೋಡ್ ಹಂಗೆ ಹಾಳಾಗೋದಕ್ಕೆ ಕಾರಣವಾದಂತಹ ಅವ್ರ ಮೇಲೆ ತಾನೇ FIR ಆಗಬೇಕಾಗಿತ್ತು. ಇದು ನ್ಯಾಯ ನಮ್ಮಲ್ಲಿ. ಇನ್ನು ಭಾರತ ಸೇರಿದಂತೆ ಅನೇಕ ದೇಶಗಳ ಉತ್ಪನ್ನಗಳ ಮೇಲೆ ಮನಬಂದಂತೆ ಸುಂಕ ಹೆಚ್ಚಿಸಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಕಡಿವಾಣ ಹಾಕಿದೆ. ಪರಿಣಾಮ ಟ್ರಂಪ್ ಸುಂಕ ನೀತಿಗೆ ದೊಡ್ಡ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಭಾರತವೂ ಸೇರಿದಂತೆ ಅಮೆರಿಕದೊಂದಿಗೆ ಸುಂಕ ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥ ದೇಶಗಳು ತಕ್ಷಣದಿಂದಲೇ ಜಾರಿಗೆ ಬರುವಂತೆ 10% ಸಾಮಾನ್ಯ ಶುಂಕವನ್ನು ಪಾವತಿ ಮಾಡಬೇಕಾಗುತ್ತೆ. ಅಲ್ಲದೆ ಈ ತೀರ್ಪು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಟ್ರಂಪ್ ಆಡಳಿತ ಹೊಸ ಆದೇಶವನ್ನು ಹೊರಡಿಸಿದ್ದು ಅಮೆರಿಕಗೆ ಆಮದು ಆಗುವ ವಸ್ತುಗಳ ಮೇಲೆ 10% ಸುಂಕವನ್ನು ವಿಧಿಸಿದೆ. ಈ ಹೊಸ ಸುಂಕ ಫೆಬ್ರವರಿ 24ರಿಂದ 150 ದಿನಗಳ ಕಾಲ ಜಾರಿಯಲ್ಲಿ ಇರುತ್ತೆ ಅಂತ ಶ್ವೇತಭವನ ಮಾಹಿತಿ ಕೊಟ್ಟಿದೆ. ಆದರೆ ಔಷಧಿ ಸೇರಿದಂತೆ ಕೆಲವು ವಲಯಗಳಿಗೆ ವಿನಾಯಿತಿ ಮುಂದುವರಿಯುತ್ತೆ. ಈ ಮಧ್ಯೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಿರುವ ಟ್ರಂಪ್ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಮುಂದುವರಿಯುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಭಾರತದೊಂದಿಗೆ ನಮ್ಮ ಸಂಬಂಧ ಉತ್ತಮವಾಗಿದೆ, ನಾವು ವ್ಯಾಪಾರ ಮುಂದುವರಿಸ್ತಾ ಇದ್ದೀವಿ, ಯಾವುದೂ ಬದಲಾಗಲ್ಲ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ವರ್ಗಾವಣೆ ಮಾಡಿಸೋಕೆ ಏಜೆಂಟ್ಗಳು ಶುರುವಾಗಿದ್ದಾರೆ. ಯಾರು ಕೂಡ ಯಾರ ಬಳಿಯೂ ಕೂಡ ವರ್ಗಾವಣೆ ಮಾಡಿಸ್ಕೊಡಿ ಅಂತ ಹೋಗಬೇಡಿ ಅಂತ ಸಿಎಂ ಅವರು ಸರ್ಕಾರಿ ನೌಕರರು ಅಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ. ವಸಂತನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ನಡೆದ ಆರೋಗ್ಯ ಇಲಾಖೆಯ ಅಭಯಹಸ್ತ ಕಾರ್ಯಕ್ರಮದಲ್ಲಿ ನೂತನವಾಗಿ ನೇಮಕವಾದವರಿಗೆ ನೇಮಕಾತಿ ಪತ್ರವನ್ನು ಹಂಚಿಕೆ ಮಾಡಿ ಮಾತನಾಡಿದರು. ಜೊತೆಗೆ ಶೀಘ್ರದಲ್ಲೇ ಆರೋಗ್ಯ, ಶಿಕ್ಷಣ, ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಫಾರ್ಮಸಿ ಅಧಿಕಾರಿ 4ನೇಯವರು
ಈ ಇಲಾಖೆ ಜನರನ್ನ ಬದುಕಿಸ್ತಕ್ಕಂಥ ಇಲಾಖೆ, ರೋಗಗಳನ್ನ ತಡೆಗಟ್ಟತಕ್ಕಂಥ ಇಲಾಖೆ, ಎಲ್ಲರನ್ನ ಬದುಕಿಸ್ತಕ್ಕಂಥವರು ಅಂತಕ್ಕಂಥದನ್ನ ಸದಾ ಜ್ಞಾಪಕದಲ್ಲಿ ಇಟ್ಕೋಬೇಕು. ಸರ್ಕಾರ 2ನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಣ, ಆರೋಗ್ಯ ಮತ್ತು ಪೊಲೀಸ್ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಹಂತವಾಗಿ ಭರ್ತಿ ಮಾಡ್ತೀವಿ ಅಂತೇಳಿ ನಾವು ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು. ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಬೆಂಗಳೂರಿನ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆಯಾದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ ಸ್ಥಗಿತವಾಗಿರೋದ್ರಿಂದ ರೋಗಿಗಳು ಪರದಾಡ್ತಾ ಇದ್ದಾರೆ. ಪ್ರತಿನಿತ್ಯ 20 ರಿಂದ 30 MRI ಸ್ಕ್ಯಾನ್ ಮಾಡಲಾಗ್ತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ MRI ಸ್ಕ್ಯಾನ್ ಯಂತ್ರ ಕಾರ್ಯನಿರ್ವಹಿಸದೇ ಇರೋದ್ರಿಂದ ನೂರಾರು ರೋಗಿಗಳು ಅಲೆದಾಡುವ ದುಸ್ಥಿತಿ ಎದುರಾಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯದಿಂದ ರೋಗಿಗಳು ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ದೀಪಕ್ ಅವರು ಮಾತಾಡಿ, ನಿನ್ನೆ ಸಂಜೆಯಿಂದ ಸಮಸ್ಯೆ ಆಗಿತ್ತು, ಇವತ್ತು ಮಧ್ಯಾಹ್ನದ ಒಳಗಡೆ ಸರಿಪಡಿಸ್ತೀವಿ. ಎಮರ್ಜೆನ್ಸಿ ಪೇಷಂಟ್ಗಳಿಗೆ ತೊಂದರೆ ಆಗಿಲ್ಲ. ನಾವು ಇನ್ನೊಂದು MRI ಮಷೀನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸಮಸ್ಯೆ ಆಗೋದಕ್ಕೆ ನಾವು ಬಿಟ್ಟಿಲ್ಲ. ಎಮರ್ಜೆನ್ಸಿ ಇಲ್ಲದೆ ಇರೋ ಪೇಷಂಟ್ಗಳಿಗೆ ಸಮಯ ಕೊಟ್ಟಿರ್ಬೋದು. ನಾವು ಪ್ರತಿದಿನ 40 ರಿಂದ 45 MRI ಸ್ಕ್ಯಾನ್ ಮಾಡ್ತೀವಿ. ನಿನ್ನೆ ಸಂಜೆಯಿಂದ ಕಾಯಿಲ್ ಸಮಸ್ಯೆ ಆಗಿದೆ. ಇವತ್ತು ಸಮಸ್ಯೆ ಕ್ಲಿಯರ್ ಮಾಡಿ MRI ಶುರು ಮಾಡ್ತೀವಿ ಅಂತ ಸಮಜಾಯಿಷಿ ಕೊಟ್ಟರು. ಇನ್ನು ರಾಜ್ಯದಲ್ಲಿ ಸಿಟಿ MRI ಸ್ಕ್ಯಾನಿಂಗ್ ಸಮಸ್ಯೆ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತಾಡಿ, ಈ ಪ್ರಕರಣವನ್ನು ವೈಭವೀಕರಿಸುವ ರೀತಿಯಾಗಿದೆ. 13 ಆಸ್ಪತ್ರೆಗಳಲ್ಲಿ ಇದಾಗಿದೆ. 13 ಕಡೆ ಈಗಾಗಲೇ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ. ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಕಂಪನಿಯವರು 140 ಕೋಟಿ ಕೇಳ್ತಿದ್ದಾರೆ. ನಮ್ಮ ಪ್ರಕಾರ 100 ಕೋಟಿ ಕೊಡಬೇಕಷ್ಟೇ, ನ್ಯಾಯಯುತವಾಗಿ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. 3 ಆಸ್ಪತ್ರೆಗಳಲ್ಲಿ ಇದು ಆಗಿರುವಂಥದ್ದು. ಅಲ್ಲಿಗೆ ಎಲ್ಲ ಕಡೆ ಪರ್ಯಾಯ ವ್ಯವಸ್ಥೆ ನಾವು ನಿನ್ನೆ ಮಾಡಿದ್ದೀವಿ. 140 ಕೋಟಿ ಕೊಡಿ ಅಂತ ಹೇಳ್ತಾವ್ರೆ. ನಮ್ಮ ಪ್ರಕಾರ ಸುಮಾರು 10 ಕೋಟಿ ಕೊಡಬೇಕಷ್ಟೇ. ಈಗ ವಿರೋಧ ಪಕ್ಷದ ನಾಯಕರು ಒಂದು ಖಾಸಗಿ ಕಂಪನಿಗೆ ದುಡ್ಡನ್ನ ಸರ್ಕಾರದಿಂದ ಎಷ್ಟಾದ್ರೂ ಬೇಗ ಯಥೇಚ್ಛವಾಗಿ ಕೊಟ್ಬಿಡಿ ಅಂತ ಅವರು ಒಂದು ಮಾರ್ಗದರ್ಶನ ಆಗಿದ್ರೆ ಅದು ಅವ್ರು ಯಾರ ಪರ ಇದ್ದಾರೆ ಅಂತ ಅವರೇ ಇವತ್ತಿನ ದಿವಸ. ಈ ಕೊಪ್ಪಳದ ಹುಲಿಕೆರೆಯನ್ನು ಒತ್ತುವರಿ ಮಾಡಿ ಮಸೀದಿಗೆ ರಸ್ತೆ ನಿರ್ಮಾಣ ಸಂಬಂಧ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿತ್ತು. ಬಿಜೆಪಿ ಪ್ರತಿಭಟನೆ ಬಳಿಕ ನಗರಸಭೆ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ. ಶಿವರಾತ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿರೋ ಮಸೀದಿ ರಸ್ತೆಗಾಗಿ 30 ಅಡಿ ಅಗಲ, ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಕೆರೆ ಒತ್ತುವರಿ ಮಾಡಲಾಗಿತ್ತು. ಇದ್ರ ಬಗ್ಗೆ MLC ಹೇಮಲತಾ ಅವರೆಲ್ಲ ಒಂದಷ್ಟು ವಾಯ್ಸ್ ರೈಸ್ ಮಾಡಿದರು. ಇದಕ್ಕೆಲ್ಲ ಸಂಸದ ರಾಜಶೇಖರ್ ಹಿಟ್ನಾಳ್ ಕುಮ್ಮಕ್ಕಿದೆ ಅಂತೆಲ್ಲ ಈಗ ಸದ್ಯಕ್ಕೆ ಅದನ್ನು ತೆರವು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 2ನೇ ಬಾರಿ ಶಂಕಿತ ಉಗ್ರನನ್ನು ಅರೆಸ್ಟ್ ಮಾಡಲಾಗಿದೆ. 2023ರ ಗ್ರೆನೇಡ್ ಪತ್ತೆ ಕೇಸ್ನಲ್ಲಿ ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರ ಅರ್ಷದ್ ಖಾನ್ ಆರ್ ಟಿ ನಗರ NIA ಪೊಲೀಸರು ಬಂಧಿಸಿದ್ದಾರೆ. ಸಿಸಿಬಿ ಅಧಿಕಾರಿಗಳು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಈ ಹಿಂದೆ ಅರ್ಷದ್ ಖಾನ್ ಅರೆಸ್ಟ್ ಆಗಿದ್ದ, ನಂತರ ಜಾಮೀನು ಪಡ್ಕೊಂಡು ಹೊರಗೆ ಬಂದಿದ್ದ. ಬಳಿಕ ಪ್ರಕರಣ NIAಗೆ ವರ್ಗಾವಣೆಯಾಗಿತ್ತು. ಜಾಮೀನು ಸಿಕ್ಕಿದ ಮೇಲೆ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಶಂಕಿತನ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿತ್ತು. ಶಂಕಿತ ಉಗ್ರ ಕುಕ್ಕರ್ ಬಾಂಬ್ ಸ್ಫೋಟದ ರೂವಾರಿ ಜುನೈದ್ ಅಹಮದ್ ಖಾಸಾ ಸ್ನೇಹಿತ ಅಂತ ಕೂಡ ಗೊತ್ತಾಗಿದೆ. ಸದ್ಯ ಎಲ್ಲೆಡೆ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ರೆಸಾರ್ಟ್ನಲ್ಲೂ ಸಿಗದ ಸೌಲಭ್ಯ ಜೈಲಿನಲ್ಲಿ ಸಿಗೋದು ಹೊಸ ವಿಚಾರ ಏನಲ್ಲ. ವಿಚಾರಣಾಧೀನ ಖೈದಿಗಳಿಗೆ ಸುಲಭವಾಗಿ ಸಿಗ್ತಾ ಇದೆ. ಹುಬ್ಬಳ್ಳಿ ಉಪಕಾರಾಗೃಹದಲ್ಲಿ ಗುಂಡು, ತುಂಡು, ಗಾಂಜಾ, ಟಿವಿ, ಮೊಬೈಲ್ಗಳನ್ನ ಬಳಸ್ಕೊಂಡು ಮಜಾ ಮಾಡ್ತಿರೋ ಖೈದಿಗಳ ವಿಡಿಯೋ ಒಂದು ವೈರಲ್ ಆಗಿದೆ. ಟೈಮ್ ಪಾಸ್ ಮಾಡೋದಕ್ಕೆ ಇವರಿಗೆ ಕೇರಂ ಬೋರ್ಡ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರಂತೆ. ಯಾರೋ ಆರೋಪಿ ಪ್ರಜ್ವಲ್ ಅಂತಕ್ಕಂಥವನು ಈ ವಿಡಿಯೋ ವೈರಲ್ ಮಾಡಿದ್ದಾನೆ ಅಂತ ಈ ಸುದ್ದಿ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ DGP ಅಲೋಕ್ ಕುಮಾರ್ ಕೂಡ ಸತ್ಯ ಒಪ್ಕೊಂಡಿದ್ದಾರೆ. 2025ನೇ ಇಸ್ವಿಯ ವಿಡಿಯೋ ಇದು ಅಂತಂದ್ಬಿಟ್ಟು ಮತ್ತೆ ಇದನ್ನೆಲ್ಲ ಬಿಗಿ ಬಂದೋಬಸ್ತ್ ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಾರೆ. ಬಟ್ ನಿಮ್ಮ ಹತ್ರ ಅದನ್ನು ಸರಿಪಡಿಸೋಕ್ಕಾಗಲ್ಲ ಬಿಡಿ. ಲೈಂಗಿಕ ಅಪರಾಧಗಳು ಸೇರಿದಂತೆ 33 ಮಕ್ಕಳ ಮೇಲೆ ವಿವಿಧ ಘೋರ ಬಗೆಯ ಅಪರಾಧಗಳನ್ನು ಎಸಗಿದಂತಹ ಆರೋಪ ಹೊತ್ತದಂತಹ ದಂಪತಿಗೆ ಉತ್ತರ ಪ್ರದೇಶದ ಪೋಕ್ಸೋ ವಿಚಾರಣಾ ನ್ಯಾಯಾಲಯ ನಿನ್ನೆ ಮರಣದಂಡನೆಯನ್ನು ವಿಧಿಸಿದೆ. ನೀರಾವರಿ ಇಲಾಖೆಯ ಮಾಜಿ ಜೂನಿಯರ್ ಎಂಜಿನಿಯರ್ ರಾಮ್ ಭವನ್ ಮತ್ತು ಆತನ ಪತ್ನಿ ದುರ್ಗಾವತಿಗೆ ಉತ್ತರ ಪ್ರದೇಶದ ಬಾಂಧಾದಲ್ಲಿನ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಡಿಯ ವಿಶೇಷ ನ್ಯಾಯಾಧೀಶರು ಮರಣದಂಡನೆಯನ್ನು ವಿಧಿಸಿದ್ದಾರೆ.